ಮೊಬೈಲ್ ನಲ್ಲಿ ಸಾಕ್ಷಿ ಇದೆಯಾ, ಎಲ್ಲಿದೆ ತೋರಿಸಿ ಅಂತ ಹೇಳ್ತಿದ್ರಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ಸಾಕ್ಷಿಗಳು ಎಲ್ಲಿದೆ ಅಷ್ಟೇ ಅಲ್ಲ, ಸಾಕ್ಷಿಗಳಿಗೆ ಪ್ರೊಟೆಕ್ಷನ್ ಕೊಡಿಸಿ ಕೂಡ ಆಯ್ತು. ನನಗೆ ಮಹೇಶ್ ಶೆಟ್ಟರ್ನ ತುಂಬಾ ನಾನು ನೆನಪಿಸ್ಕೋತೇನೆ. ಇವತ್ತು ಇದರಲ್ಲಿ ಅವ್ರು ಇರ್ಬೇಕಾಗಿತ್ತು. ಸುಮ್ಮನೆ ಸುಳ್ಳು ಕೇಸ್ ಹಾಕೋದು, ಗಡಿಪಾರತ್ ಮಾಡೋದು, ಎಲ್ಲಿ ತನಕ ಮಾಡ್ತಾರೆ, ಅಪಪ್ರಚಾರ ಮಾಡಿಸೋದು. ಇದು ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಮತ್ತು ಸಿಬಿಐ ಎಲ್ಲರಿಗೂ ಕೂಡ ಚಾಟಿ ಬಾರಿಸಿದೆ ಸುಪ್ರೀಂ ಕೋರ್ಟ್. ಮೋಸ್ಟ್ ಸೆನ್ಸಿಟಿವ್ ಪ್ರಕರಣವನ್ನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಸಿಬಿಐ ಇಷ್ಟೊಂದು ಕೇವಲವಾಗಿ ತನಿಖೆ ಮಾಡಿದೆ, ಅಸಹ್ಯವಾಗಿ ತನಿಖೆ ಮಾಡಿದೆ, ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ತನಿಖೆ ಮಾಡಿದೆ. ಅದು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಆಗಿದೆ. ಆದರೆ ಈ ನಮ್ಮ ಸರ್ಕಾರಗಳಿಗೆ ಅರ್ಥ ಆಗ್ತಾ ಇಲ್ಲ. ರಾಜಕೀಯ ನಾಯಕರುಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ, ದೊಡ್ಡ ದೊಡ್ಡ ಸ್ಯಾಟಲೈಟ್ ಮಾಧ್ಯಮಗಳಿಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಬಟ್ ಯಾರೋ ಒಬ್ರು ನಮ್ಮ ಧ್ವನಿ ಕೇಳಿದ್ರು, ಅದು ಸುಪ್ರೀಂ ಕೋರ್ಟ್. ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ನೋಡಿದ್ರಲ್ಲ ವಿಡಿಯೋ, ಗಿರೀಶ್ ಮಠಣ್ಣ ಸರ್ ಅವ್ರು ಮಾತಾಡಿರೋದು ರಿಯಲಿ ನೋಡಿ ತುಂಬಾ ಒಂದು ಖುಷಿ ಆಯಿತು. ನಮ್ಮ ಒಂದು ಸೌಜನ್ಯದ ಪ್ರಕರಣ ಇವತ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಸೊ ತುಂಬ ಜನ ಈ ವಿಡಿಯೋ ನೋಡ್ತಾ ಅಂದ್ಕೊಂಡಿರ್ತಾರೆ ಏನಕ್ಕೆ ಈ ಥರ ಎಲ್ಲ ವಿಡಿಯೋ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಬಟ್ ರಿಯಲಿ ಸೌಜನ್ಯ ಹೋರಾಟಗಾರರಿಗೆ ಎಷ್ಟೊಂದು ಇನ್ಸಲ್ಟ್ ಮಾಡ್ತಾಯಿದ್ರು ಅಂತಂದರೆ ತುಂಬಾ ಒಂದು ಇನ್ಸಲ್ಟ್ ಮಾಡಿ ಮಾತಾಡ್ತಾಯಿದ್ರು. ಬುರುಡೆ ಗ್ಯಾಂಗ್ ಅನ್ನೋರು ಮತ್ತು ಸುಳ್ಳು ಹೋರಾಟಗಾರರು ಅನ್ನೋರು ಸುಮ್ಮನೆ ತೇಜೋವಧೆ ಅನ್ನೋದು ತುಂಬಾ ಮಾಡಿದ್ದಾರೆ. ಮಹೇಶ್ ತಿಮ್ಮಾರೆಡ್ಡಿ ಅವರು 13 ವರ್ಷಗಳ ಕಾಲ ಇದಕ್ಕೆ ಹೋರಾಡಿ ಇಲ್ಲಿ ತನಕ ಒಂದು ಸೌಜನ್ಯ ಪ್ರಕರಣನ ಜೀವಂತವಾಗಿ ಇಟ್ಟಿದ್ದಾರೆ ಅಂತಂದರೆ ರಿಯಲಿ ಪ್ರತಿಯೊಬ್ಬ ಸೌಜನ್ಯ ಹೋರಾಟಗಾರರಿಗೂ ದೊಡ್ಡ ಸಲಾಮ್ ಹೇಳಲೇಬೇಕು. ಮತ್ತು ಅವರಿಗೆ ರಿಯಲಿ ಒಂದು ರಕ್ತ ಸಂಬಂಧನೇ ಇಲ್ಲದೇ ಇಷ್ಟು ವರ್ಷಗಳ ಕಾಲ ಒಂದು ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ಪ್ರತಿದಿನ ಹೋರಾಡ್ತಾ ಇದ್ದಾರಲ್ಲ, ರಿಯಲಿ ಅದಕ್ಕೋಸ್ಕರ ನನ್ನ ಕಡೆಯಿಂದ ಅವರಿಗೊಂದು ದೊಡ್ಡ ಸಲಾಮ್ ಮತ್ತು ಹ್ಯಾಟ್ಸ್ ಆಫ್ ಟು ದೆಮ್ ಅಂತ ಹೇಳ್ತೀನಿ. ಸೌಜನ್ಯ ಹೋರಾಟಗಾರರಿಗೆ ಬುರುಡೆ ಗ್ಯಾಂಗ್ ಅಂತ ಅಂದ್ಬಿಟ್ಟು ಕರಿತಿದ್ದಂಥ ಒಂದು ಎಪಿಸೋಡ್ಗಳನ್ನ ಮೇಲೆ ಎಪಿಸೋಡ್ಗಳು ಮಾಡ್ತಾಯಿದ್ರು ಯೂಟ್ಯೂಬ್ ಚಾನಲ್ಗಳಲ್ಲಿ ಕೆಲವೊಬ್ಬರು, ಮತ್ತು ಮೇನ್ ಮೀಡಿಯಾ ಸ್ಟ್ರೀಮ್ ಅವರು ಅಷ್ಟೇ. ಸೊ ಬುರುಡೆ ಗ್ಯಾಂಗ್ ಅಂತ ಅಂದ್ಬಿಟ್ಟು ಎಪಿಸೋಡ್ ಮೇಲೆ ಎಪಿಸೋಡ್ ಮಾಡ್ತಾಯಿದ್ರು. ಸೊ ಅವ್ರು ಯಾಕೆ ಈಗ ಯಾರು ಮಾತಾಡ್ತಾ ಇಲ್ಲ? ಸುಪ್ರೀಂ ಕೋರ್ಟಲ್ಲಿ ಈ ರೀತಿ ಒಂದು ತನಿಖೆ ನಡೀತಾ ಇದೆ, ಈ ರೀತಿ ಒಂದು ಚರ್ಚೆ ನಡೀತಾ ಇದೆ ಸೌಜನ್ಯ ಹೋರಾಟದ ಬಗ್ಗೆ. ಯಾವುದೇ ಒಂದು ನ್ಯೂಸ್ನ ಒಂದು ಮೇನ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಒಂದು ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡ್ತಾನೆ ಇಲ್ಲ. ಪಬ್ಲಿಕ್ ಟಿವಿ, ಆರ್ ಕನ್ನಡ ಮತ್ತು ಪವರ್ ಟಿವಿಯಲ್ಲೂ ಸಹ ಯಾವುದೇ ಒಂದು ಹೆಡ್ಲೈನ್ಸ್ ಇಲ್ಲ. ಆದರೆ ಮಾತ್ರ ಸೌಜನ್ಯ ಹೋರಾಟಗಾರರು ಏನೇ ಮಾತಾಡಿದ್ರು ಸಹ ಒಂದು ಆಕ್ರೋಶದಲ್ಲಿ ಏನಾದರೂ ಮಾತಾಡ್ಬಿಟ್ರು ಅದನ್ನು ಎಪಿಸೋಡ್ಗಟ್ಟಲೆ ಒಂದು ಪ್ರೋಗ್ರಾಮ್ ಮಾಡುವಂಥವ್ರು. ಈ ಒಂದು ಹೆಣ್ಣು ಮಗಳ ಜೀವ ಹೋಗಿದ್ದು, ಆ ಹೆಣ್ಣು ಮಗಳಿಗೆ 13 ವರ್ಷಗಳ ಕಾಲ ಆದರೂ ನ್ಯಾಯ ಸಿಗದೇ ಇರೋದು, ಮತ್ತು ಆ ತಾಯಿ ಕುಸುಮಾವತಿಯವರು ಈಗಲೂ ಸಹ ಹೋರಾಡ್ತಾ ಇರೋದು, ಅದ್ರ ಅವ್ರ ಕಣ್ಣಿಗೆ ಕಾಣೋದೇ ಇಲ್ವಾ ಅಂತ ಅಂದ್ಬಿಟ್ಟು ರಿಯಲಿ ಶಾಕ್ ಆಗುತ್ತೆ. ಈ ಒಂದು ಯಾವುದೋ ಒಂದು ಕುಟುಂಬನ ಕಾಪಾಡಲಿಕ್ಕೆ ಹೋಗಿ ನಿಜವಾಗ್ಲೂ ಅವ್ರು ಪಾಪ ಕಟ್ಕೊತಾ ಇದ್ದಾರೆ ಅಂತ ಅನ್ಸುತ್ತೆ. ಯಾಕೆ ಅಂದರೆ ಒಂದು ಹೆಣ್ಣು ಮಗು ಅಂದರೆ ಈ ಸೌಜನ್ಯ ಕೇವಲ ಒಂದು ಯಾವುದೋ ಒಂದು ದೇಶದಲ್ಲಿ ಎಲ್ಲೋ ಒಂದು ನಡೆದಂತ ಅಲ್ಲ, ನಮ್ಮ ಒಂದು ಕರ್ನಾಟಕದಲ್ಲಿ ನಾವು ನಂಬಿರುವಂಥ ಮಂಜುನಾಥ ಸ್ವಾಮಿ ಇರುವಂಥ ಒಂದು ಸ್ಥಳದಲ್ಲಿ, ಒಂದು ಧರ್ಮಸ್ಥಳದಲ್ಲಿ ನಡೆದಂಥ ಈ ಘಟನೆ ತುಂಬಾ ಒಂದು ಆಘಾತಕರವಾಗಿದೆ. ಸೊ ಇಷ್ಟು ವರ್ಷಗಳ ಕಾಲ ಆದರೂ ನಮ್ಮ ನ್ಯಾಯಾಂಗದಲ್ಲಿ ನ್ಯಾಯ ಸಿಗದೇ ಇರೋದು ತುಂಬಾ ಒಂದು ನೋವಾಗುತ್ತೆ. ಸೊ ಆದರೆ ಹೋರಾಟಗಾರರು ಈಗಲೂ ಸಹ ಅದಕ್ಕೆ ಹೋರಾಟ ಮಾಡಿ, ಮತ್ತು ಕುಸುಮಾವತಿ ಅವ್ರಿಗಾಗಿರ್ಬೋದು, ಸಂತೋಷ್ ಅವರಿಗೂ ಆಗಿರ್ಬೋದು ಒಂದು ಧೈರ್ಯ ತುಂಬಿ ಅವ್ರನ್ನ ಈಗಲೂ ಸಹ ಅವರನ್ನು ಈಗ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಸೌಜನ್ಯಗೆ ನ್ಯಾಯ ಸಿಗುವಂಥ ಒಂದು ಎಲ್ಲ ಒಂದು ಲಕ್ಷಣ ಕಾಣಿಸ್ತಾ ಇದೆ, ಮತ್ತು ಸೌಜನ್ಯಗೆ ನ್ಯಾಯ ಸಿಗಲೇಬೇಕು ಅನ್ನೋದು ಕೋಟ್ಯಾಂತರ ಜನರ ಆಶಯ, ಇನ್ಕ್ಲೂಡಿಂಗ್ ಮೀ. ನನಗಂತೂ ತುಂಬಾ ಒಂದು ಖುಷಿ ಆಯಿತು ಸೌಜನ್ಯ ಹೋರಾಟ ಒಂದು ಸುಪ್ರೀಂ ಕೋರ್ಟಲ್ಲಿ ಸೌಜನ್ಯ ಬಗ್ಗೆ ಮಾತಾಡ್ತಾ ಇರೋದು ಅಥವಾ ಒಂದು ಕೇಸ್ ಬಗ್ಗೆ ಮಾತಾಡ್ತಿರೋದು ನೋಡಿದ್ರೆ ಒಂದು ನ್ಯಾಯದ ಹತ್ತಿರದಲ್ಲಿದುವ ಅಂತ ಅನಿಸುತ್ತೆ. ಬೆಳ್ತಂಗಡಿಯಲ್ಲಿ ಪೊಲೀಸ್ ಸಹ ಒಂದು ಫಸ್ಟ್ ಹಂತದಲ್ಲಿ ಒಂದು ತನಿಖೆ ಮಾಡಿದ್ರು, ಅದು ಫೇಲ್ಯೂರ್ ಆಗಿದೆ. CID ತನಿಖೆ ಆಗಿದೆ, CBI ತನಿಖೆ ಆಗಿದೆ, ಆದರೂ ಸಹ ಯಾವುದೇ ಒಂದು ನ್ಯಾಯ ಸಿಗುವಂಥ ಒಂದು ಲಕ್ಷಣ ಕಂಡಿಲ್ಲ. ಅಷ್ಟೇ ಅಲ್ಲ, SIT ಅವರು ಸಹ ತುಂಬಾ ಒಂದು ಮಂದಗತಿಯಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಅಲ್ಲಿ ಏನು ನಡೀತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಯಾವುದೇ ರೀತಿಯ ಒಂದು ನ್ಯಾಯ ಸಿಗುವಂಥ ಒಂದು ಲಕ್ಷಣ ಕಾಣಲಿಲ್ಲ. ಬಟ್ ಇವಾಗ ಸೌಜನ್ಯ ತನಿಖೆ ಆಗಲೇಬೇಕು ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಕಡೆಯಿಂದ ಮತ್ತು ಸಾಕ್ಷಿಗಳ ಒಂದು ಕಾಪಾಡಲೇಬೇಕು ಅಂತ ಅಂದ್ಬಿಟ್ಟು ಆದೇಶ ಬಂದಿದೆ ರಾಜ್ಯ ಸರ್ಕಾರಕ್ಕೆ. ಮತ್ತು CBI ತನಿಖೆಯ ಕಡೆಯಿಂದ ಲಾಯರ್ಗಳಾಗಿರ್ಬೋದು ಅಥವಾ ನಮ್ಮ ಒಂದು ರಾಜ್ಯ ಸರ್ಕಾರದ ಲಾಯರ್ಗಳಾಗಿರ್ಬೋದು ಗೈರು ಹಾಜರಾಗಿದ್ದು ರಿಯಲಿ ಸುಪ್ರೀಂ ಕೋರ್ಟಲ್ಲಿರುವಂಥ ಲಾಯರ್ಗಳಿಗೆ ಮತ್ತು ಜಡ್ಜ್ಗಳಿಗೆ ಶಾಕ್ ಆಗಿದೆ. ಯಾಕೆ ಈ ಒಂದು ಸೌಜನ್ಯ ಹೋರಾಟದಲ್ಲಿ ಒಂದು ಸೌಜನ್ಯ ತನಿಖೆಯಲ್ಲಿ ಇಷ್ಟೊಂದು ಅಸಡ್ಡೆ ತೋರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವರಿಗಂತೂ ಮನದಟ್ಟಾಗಿದೆ. ಸೊ ಡೆಫಿನೆಟ್ಲಿ ವೆರಿ ಸೂನ್ ನ್ಯಾಯ ಸಿಗೋದಂತೂ ಸತ್ಯ. ಹೋರಾಟಗಾರರಿಗೆ ಅಪಹಾಸ್ಯ ಮಾಡಿದಂಥವ್ರು ಎಲ್ಲಿ ಹೋದರು, ಯಾಕೆ ಅವರು ವೀಡಿಯೋಸ್ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಮತ್ತು ಸೌಜನ್ಯ ಹೋರಾಟ ಈಗ ಸರ್ವೋಚ್ಚ ನ್ಯಾಯಾಲಯದ ಬಾಗಿಲಲ್ಲಿ ನಿಂತಿದ್ದು ವೆರಿ ಸೂನ್ ನ್ಯಾಯ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ನಮ್ಮೆಲ್ಲರಲ್ಲೂ ಮೂಡಿದೆ. ಎಷ್ಟೇ ಅಪಹಾಸ್ಯ ಮಾಡಿದ್ರು, ಎಷ್ಟೇ ನಿಂದಿಸಿದ್ರು ಸಹ ಸೌಜನ್ಯ ಹೋರಾಟಗಾರರು ಎಡಬಿಡದೆ
ಹೋರಾಡ್ತಾ ಇದ್ದಾರೆ. ಮತ್ತು ಫಸ್ಟ್ 13 ವರ್ಷಗಳ ಕಾಲದಿಂದನೂ ಮಹೇಶ್ ಶೆಟ್ಟಿ ತಿಮ್ಮಾರವಡಿಯವರ ಒಂದು ನೇತೃತ್ವದಲ್ಲಿ ಇದು ನಡೆದಿದ್ದು ಮತ್ತು ಅದಕ್ಕೆ ಅವರಿಗೆ ಒಂದು ಸಪೋರ್ಟ್ ಆಗಿ ತುಂಬ ಜನ ಕೈ ಜೋಡಿಸಿದ್ದಾರೆ. ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ಒಂದು ರಿಯಲಿ ಹ್ಯಾಟ್ಸ್ ಆಫ್ ಟು ದೆಮ್. ಆ್ಯಂಡ್ ನೀವು ಸಹ ಸೌಜನ್ಯಗೆ ಬೇಗ ನ್ಯಾಯ ಸಿಗಬೇಕು ಅನ್ನುವಂಥ ಒಂದು ವಿಷಯ ಇದ್ದರೆ ದಯವಿಟ್ಟು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸೌಜನ್ಯ ಕೇಸ್ನ ಒಂದು ತನಿಖೆಯಲ್ಲಿ ಮತ್ತಷ್ಟು ಅಪ್ಡೇಟ್ಸ್ಗೋಸ್ಕರ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.